ಹಲೋ ಫ್ರೆಂಡ್ಸ್, ಮಳೆ ತುಂಬ ಬಂದು ಗಿಡಗಳೆಲ್ಲ ಹೇಗಾಗಿದೆ ಅಂದರೆ ಒಂದೇ ಒಂದು ಗಿಡದಲ್ಲಿ ಕೂಡ ಹೂವಿಲ್ಲ. ಎಲ್ಲ ಹೂಗಳು ನೆಲಕ್ಕೆ ಬಿದ್ದು ಕರಗೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮಳೆ ಕಡಿಮೆ ಆದಮೇಲೆ ಎಲ್ಲ ಸರಿಯಾಗುತ್ತೆ. ನನಗೆ ಕಮೆಂಟ್ಸಲ್ಲಿ ತುಂಬ ಜನ ಸೇವಂತಿಗೆ ಗಿಡದ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ಹೂಗಳು ಜಾಸ್ತಿ ಬಿಡಲ್ಲ. ಗಿಡಗಳು ಕೂಡ ಸೇವಂತಿಗೆ ಗಿಡ ಕೂಡ ತುಂಬ ಡಲ್ ಆಗಿರುತ್ತೆ. ಅಕ್ಟೋಬರ್ ಮೇಲೆ ತುಂಬ ಹೂ ಬಿಡುತ್ತೆ. ಆ ಟೈಮಲ್ಲಿ ನಾನು ವಿಡಿಯೋನ ಮಾಡ್ತೀನಿ. ಗಿಡ ಚೆನ್ನಾಗಿರಲ್ಲ ಅಂದರೆ ನನಗೆ ತೋರ್ಸೋಕ್ಕೂ ಕೂಡ ಇಷ್ಟ ಆಗಲ್ಲ. ಹಾಗೆ ಕಮೆಂಟ್ಸಲ್ಲಿ ನಿಮ್ಮನೆ ಗಿಡದ ಪ್ರಾಬ್ಲಮ್ಸ್ ಬಗ್ಗೆನೂ ಕೇಳಿರ್ತೀರ. ಅದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ಆ ಗಿಡದ ಬ್ಯಾಕ್ಗ್ರೌಂಡು ತಿಳ್ಕೊಂಡಿರಬೇಕು. ಸುಮ್ಮನೆ ಏನೋ ಒಂದು ಸೊಲ್ಯೂಷನ್ ಕೊಡೋದು ನಾನು ಆ ಗಿಡ ಹಾಳಾಗೋದು ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಕೆಲವು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಆದರೆ ಎಲ್ಲ ಕಮೆಂಟ್ಸು ನಾನು ಓದ್ಕೊಂಡಿರ್ತೀನಿ. ಮಳೆಗಾಲದಲ್ಲಿ ನಮಗೆ ಯಾವಾಗಲೂ ಮೋಡ ಮುಚ್ಕೊಂಡಿರೋದ್ರಿಂದ ಮನೆ ಒಳಗಡೆ ಇರೋ ಇಂಡೋರ್ ಪ್ಲ್ಯಾಂಟ್ಸಿಗೆ ಲೈಟ್ ಸಾಕಾಗಲ್ಲ. ಮನೆ ಒಳಗಡೆ ಇರೋ ಲೈಟಿಂದ ಗಿಡಗಳು ಬ್ರೈಟಾಗಿ ಕಾಣಿಸುತ್ತೆ ಅಷ್ಟೇ. ಆದರೆ ನ್ಯಾಚುರಲ್ ಲೈಟ್ ಇದ್ದರೆ ಮಾತ್ರ ಗಿಡಗಳು ಗ್ರೋ ಆಗೋದು. ಮನೆಯಲ್ಲಿ ಎಗ್ ಮಾಡಿದಾಗಲೆಲ್ಲ ಅದ್ರ ಶೆಲ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಕಾಂಪೋಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ. ಎಗ್ ಶೆಲ್ಸಲ್ಲಿ ಪ್ಲ್ಯಾಂಟ್ಸಿಗೆ ಬೇಕಾಗಿರೋಂಥ ಕ್ಯಾಲ್ಶಿಯಂ ತುಂಬ ಇರುತ್ತೆ. ಅದರಲ್ಲೂ ತರಕಾರಿ ಗಿಡಗಳಿಗೆ ತುಂಬ ಒಳ್ಳೆಯದು. ಕಾಂಪೋಸ್ಟ್ ಮಾಡಲ್ಲ ಅನ್ನೋರಿಗೆ ಇನ್ನೊಂದು ಈಸಿ ಮೆಥಡ್ ಅಂದರೆ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿದರೆ ಪೌಡರ್ ಆಗುತ್ತೆ. ಆವಾಗ ನಾವು ಆ ಪೌಡರ್ನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋಬೋದು. ನಾವು ಕಾಫಿ ಡಿಕಾಕ್ಷನ್ ಮಾಡಿದಾಗ ಉಳಿದಿರೋ ಪೌಡರ್ನ ಎಸಿದನೇ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಕೋಬಹುದು. ಈ ಕಾಫಿ ಪೌಡರು ಮಣ್ಣಲ್ಲಿ ತೇವಾಂಶನ ಜಾಸ್ತಿ ಹೊತ್ತು ಹಿಡಿದಿಟ್ಕೊಂಡಿರುತ್ತೆ. ಈ ಕಾಫಿ ಪೌಡರ್ ಸ್ಮೆಲ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಯಾವುದೇ ಹುಳುಗಳು ಗಿಡಕ್ಕೆ ಬರಲ್ಲ. ಹಾಗೆ ಸೊಳ್ಳೆಗಳು ಕೂಡ ಹತ್ತಿರ ಬರಲ್ಲ. ಟೀ ಪೌಡ್ರಲ್ಲಿ ನೈಟ್ರೋಜನ್ ಅಂಶ ತುಂಬ ಇರುತ್ತೆ. ನಾವು ಟೀ ಮಾಡ್ಕೊಂಡಾದಮೇಲೆ ಆ ಪುಡಿನ ನಾವು ಕಾಂಪೋಸ್ಟಿಗೆ ಯೂಸ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋಬೋದು. ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್ ತುಂಬ ರಿಚ್ ಆಗಿರುತ್ತೆ. ಇದನ್ನು ಹಾಕೋದ್ರಿಂದ ರೋಗಗಳು ಬರೋದನ್ನು ತಡೆಯುತ್ತೆ. ಹಾಗೆ ಗಿಡಗಳ ಸ್ಟೆಮ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಈ ಈರುಳ್ಳಿ ಸಿಪ್ಪೆನ ಒಂದು ದಿನ ಇಡೀ ನೀರಲ್ಲಿ ನೆನೆಸಿದರೆ ಆ ಸಿಪ್ಪೆ ಕಲರ್ ಪೂರ್ತಿ ನೀರಿಗೆ ಬಿಟ್ಕೊಳ್ಳುತ್ತೆ. ಆ ನೀರನ್ನ ನಾವು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಕೋಬೋದು. ಕಿಚನ್ ವೇಸ್ಟಿಂದ ಕಾಂಪೋಸ್ಟ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟವಾದ ಕೆಲಸ. ಆ ಕಾಂಪೋಸ್ಟ್ನ ಮುಟ್ಟಿದಾಗ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಮನೆ ಒಳಗಡೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಟೇಬಲ್ ಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ತುಂಬ ರಿಫ್ರೆಶ್ ಆಗಿರುತ್ತೆ. ಮನೆ ಕೆಲಸ ಮಾಡಿದಾಗ ನಮಗೆ ಒಂದೊಂದು ಸಲ ಟಯರ್ಡ್ನೆಸ್ ಆಗುತ್ತೆ. ಆದರೆ ಗಿಡಗಳ ಕೆಲಸ ಮಾಡಿದಾಗ ಎಷ್ಟೇ ಟಯರ್ಡ್ನೆಸ್ ಆಗಿದ್ರೂ ಮೈಂಡ್ ತುಂಬ ರಿಫ್ರೆಶ್ ಆದಂಗೆ ಆಗಿರುತ್ತೆ. ಗಾರ್ಡನಿಂಗ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಇದೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ. ನಮಗೆ ಬೇರೆ ಕೆಲಸಗಳು ಎಷ್ಟೇ ಇರಲಿ ದಿನದಲ್ಲಿ ಅರ್ಧ ಗಂಟೆ ನಾವು ಗಿಡಗಳ ಜೊತೆ ಕಳೆಯೋದ್ರಿಂದ ನಮ್ಮ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ಹಾಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದೊಂದು ಸಿಂಪಲ್ ಆಗಿರೋ ಮಳೆಗಾಲದ ವಿಡಿಯೋ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಡೇಲಿಯಾ ಮತ್ತು ಗ್ಲ್ಯಾಡಿಯೋಲಸ್ ಬೆಳೆಯೋದನ್ನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.